ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಈ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಏನೇನು ಮಾಡಿದೆ ಮಂಗಳವಾರ ಅಂತ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ನಮ್ಮನೇಲೆಲ್ಲ ಕೆಲಸ ಮುಗಿಸ್ಕೊತಿದ್ದೆ. ಬೆಳಗ್ಗೆ ಬೇಗ 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 ಕೆಲಸ ಮುಗಿಸಿ ಹೋಗಬೇಕಿತ್ತು ನಮ್ಮ ಅಣ್ಣನ ಮನೆಗೆ ಮತ್ತು ನನ್ನ ತಮ್ಮನ ಮನೆಗೆ. ಏಕೆಂದರೆ ಬುಧವಾರ ಮಾಲೆ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಎಲ್ಲರ ಮನೇಲೂ ತಿಂಡಿ ಬೇಯಿಸೋ ಪ್ರೋಗ್ರಾಮ್ ಇತ್ತು. ಸೊ ಚಕ್ಲಿ, ಇದು ಕೊಡ್ಬೇಳೆ ಮಾಡೋ ಪ್ರೋಗ್ರಾಮ್ ಇತ್ತು. ಸೊ ಹೋಗೋಣ, ಎಲ್ಲರೂ ಬಂದು ನಮ್ಮ ಮನೆಗೂ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತು ಗಣೇಶನಿಗೆ ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಸೊ ನಾವು ಹೋಗಬೇಕಲ್ವ. ಸೊ ಅದಕ್ಕೆ ಹೋಗೋಣ ಅಂತ ಹೊರಟೆ. ನಮ್ಮನೆ ಕೆಲಸ ಮುಗಿಸ್ಬಿಟ್ಟು ಟಿಫನ್ ಮುಗಿಸಿ ಸೊ ಹೊರಟೆ. ಹಾಗೆ ಹೋಗಬೇಕಾದ್ರೆ ಜ್ಯೂಸ್ ಕುಡಿಯೋಣ ಅನ್ನಿಸ್ತು ಕಬ್ನಾಲು. ಸೊ ಕಬ್ನಾಲ್ ಕುಟ್ಕೊಂಡು ನನ್ನ ತಮ್ಮನ ಮನೆಗೆ ಹೋದೆ. ತಮ್ಮನ ಪಾಪು ನೋಡಿ ಆಟ ಆಡ್ತಿದ್ದಾಳೆ. ಸೊ ಇವ್ರ ಮನೆಗೆ ಹೋದ್ಮೇಲೆ ನಮ್ಮ ಅಣ್ಣನ ಮಗಳು ಕಾಲ್ ಮಾಡಿದ್ಲು, ಬಾರಂಟಿ ಇಲ್ಲಿಗೇನೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದೆ. ಏನು ಮಾಡಿಲ್ವಾ? ಅದಕ್ಕೆ ಇವಾಗ ಬೇಕಾಗಿದೆ. 12 ಗಂಟೆಯಿಂದ ಬಂದು ಬಾಗಿಲು ತೆಗೆದಿಲ್ಲ, ಆಚೆ ಕೂತಿದ್ದೆ ನಾನು. ಕೋಡ್ಬಳೆ ಮಾಡಿಸ್ಕೋತಾಳಂತವಳು. ಕಜ್ಜಾಯ ಮಾಡ್ತಿದ್ದಾರೆ. ನಮ್ಮ ಅದಕ್ಕೆ ಕಜ್ಜಾಯಕ್ಕೆ ರೆಡಿ ಮಾಡಿದ್ದಾರೆ. ಸೊ ಬಿಸಿ ಕಜ್ಜಾಯ, ಇನ್ನು ಚಕ್ಲಿಗೆ ರೆಡಿ ಮಾಡಿದ್ದಾರೆ. ಸೊ ಎಲ್ಲ ಮಾಡಬೇಕು. ಇವನ್ನ ಇನ್ಕಂಪ್ಲೀಟ್ ಕೆಲಸ ಇವತ್ತು ಕಂಪ್ಲೀಟ್ ಮಾಡ್ಸಕ್ಕೆ ಬಂದಿದ್ದೀವಿ ನಾವು. ಸೊ ಎಲ್ಲ ಮುಗಿಸಿ ಚಕ್ಲಿ ಎಲ್ಲ ಮಾಡೋಕ್ಕೆ ಕೂತ್ಕೊಂಡ್ವಿ. ನಮ್ಮ ಅತ್ತಿಗೆ ಸ್ವಲ್ಪ ಹೊತ್ತು ಬೇಯಿಸಿದ್ರು ಮತ್ತು ನಾನೊಂದು ಸ್ವಲ್ಪ ಹೊತ್ತು ಬೇಯಿಸಿ ಎಲ್ಲ ಮುಗಿಸಿ ಇಷ್ಟು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ನಿಮ್ಮ ರತ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.